ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ನೀವು ಕಂಪ್ಲೀಟ್ ಆಗಿ ನಿಮ್ಮ ಲೈಫ್ನ 30 ಡೇಸಲ್ಲಿ ಚೇಂಜ್ ಮಾಡ್ಕೊಬೋದು. ಸೊ ಕೇಳೋಕ್ಕೆ ನಗ ಬರುತ್ತಲ್ವಾ? ಸೊ ಗ್ಯಾರಂಟಿ ವಿಡಿಯೋನ ಕೊನೆವರೆಗೂ ನೀವೇನಾರು ನೋಡ್ತೀರಾ ಅಂದರೆ, ಹಾಗೆ ನಾನು ಹೇಳೋ ಅಂಥ 7 ರೂಲ್ಸ್ನ ಫಾಲೋ ಮಾಡೋದಾದರೆ, ಐ ಗ್ಯಾರಂಟಿ ಯು ಕ್ಯಾನ್ ಚೇಂಜ್ ಯುವರ್ ಲೈಫ್ ಇನ್ 30 ಡೇಸ್ ಬ್ರೋ. ಮತ್ತೆ ನೆವರ್ ಬಿ ದ ಸೇಮ್ ಪರ್ಸನ್ ಅಗೇನ್. ಸೊ ಹಾಗೆ ವಿಡಿಯೋ 10 ಮಿನಿಟ್ಸ್ ಅಷ್ಟೇ ಇರುತ್ತೆ. ಸೊ ಕೊನೆವರೆಗೂ ನೋಡಿ, ಒಂಚೂರು ಸ್ಕಿಪ್ ಮಾಡ್ದಾಗ ನೋಡಿ. ಏನೇನೋ ನೋಡಿ ಟೈಮ್ ವೇಸ್ಟ್ ಮಾಡ್ತೀರಾ. ಈ 10 ಮಿನಿಟ್ಸ್ ನೀವೇನಾರ ನಿಮ್ಮ ಲೈಫ್ಗೋಸ್ಕರ ಕೊಡೋದಾದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಬನ್ನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದಲೆ ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ರೂಲ್ ಬಂದು ಫಿಕ್ಸ್ ಯುವರ್ ಮಾರ್ನಿಂಗ್. ಬೆಳಗ್ಗೆ ಎದ್ದ ತಕ್ಷಣ 3 ಥಿಂಗ್ಸ್ನ ಫಾಲೋ ಮಾಡಿ. ಐ ಕ್ಯಾನ್ ಗ್ಯಾರಂಟಿ ಯು ಕ್ಯಾನ್ ಸಕ್ಸಸ್ ಇನ್ ಯುವರ್ ಲೈಫ್ ಬ್ರೋ. ಸೊ ಫಸ್ಟ್ ಬಂದು ಎದ್ದ ತಕ್ಷಣ ಒಂದು 30 ಮಿನಿಟ್ಸ್ ಫೋನ್ ನೋಡಬೇಡಿ. ಅದಾದ್ಮೇಲೆ 1 ಲೀಟರ್ ವಾಟರ್ ಕುಡೀರಿ. ಥರ್ಡ್ ಬಂದು ಸ್ವಲ್ಪ ಹೊತ್ತು ಎಕ್ಸರ್ಸೈಸ್ ಮಾಡಿ. ಅದು ಆಗಲಿಲ್ಲ ಅಂದರೆ ಸ್ವಲ್ಪ ಸ್ಟ್ರೆಚಸ್ ಮಾಡಿ, ಯೋಗ ಮಾಡಿ, ಇಲ್ಲಾಂದ್ರೆ ಮೆಡಿಟೇಷನ್ ಮಾಡಿ. ಈ ಮೂರಲ್ಲಿ ಯಾವ್ದಾದ್ರು ಒಂದು ಬಾಡಿ ಮೂವಿಂಗ್ ಆಗೋ ಎಕ್ಸರ್ಸೈಸ್ನ ಮಾಡಿ. ಸೊ ಸೆಕೆಂಡ್ ರೂಲ್ ಬಂದು ರಿಮೂವ್ 1 ಬ್ಯಾಡ್ ಹ್ಯಾಬಿಟ್. ಸೊ ಅದು ನೀವು ಫೋನ್ ಜಾಸ್ತಿ ಯೂಸ್ ಮಾಡೋದಾಗ್ಬೋದು, ಇಲ್ಲ ಆಚೆ ಕಡೆ ಜಂಕ್ ಫುಡ್ ತಿನ್ನೋದಾಗ್ಲಿ, ಸೊ ರಾತ್ರಿ ಲೇಟಾಗಿ ಮಲಗೋದಾಗ್ಲಿ, ಮತ್ತೆ ಓವರ್ ಥಿಂಕಿಂಗ್, ಅದಾದ್ಮೇಲೆ ಲೇಸಿನೆಸ್, ಪಾನ್, ಏನಾರ ಆಗ್ಬೋದು. ನಿಮ್ಮ ಲೈಫಲ್ಲಿ ಒಂದು ಬ್ಯಾಡ್ ಹ್ಯಾಬಿಟ್ನ ತೆಗ್ದಾಕಿ. ಸೊ ಸಡನ್ ಆಗಿ ಎಲ್ಲ ಬ್ಯಾಡ್ ಹ್ಯಾಬಿಟ್ಸು ನಿಮ್ಗೆ ತೆಗ್ದಾಕಕ್ಕಾಗಲ್ಲ, ಒಂದೊಂದೇ ತೆಗ್ದಾಕಿ. ಸೊ 30 ಡೇಸ್ ನಿಮ್ಗೆ ಯಾವ್ದು ಹಾರ್ಡ್ ಹ್ಯಾಬಿಟ್ ಅದು ನಿಮ್ಗೆ ಬಿಡಕ್ಕೆ ಆಗಲ್ಲ ಅನ್ಸುತ್ತೆ, ಅದನ್ನ ಚೂಸ್ ಮಾಡಿ ಆ 30 ಡೇಸಲ್ಲಿ ಆ ಕೆಲಸನ ಮಾಡಕ್ ಹೋಗ್ಬೇಡಿ. ರೂಲ್ ನಂಬರ್ 3, ಡೂ ಹಾರ್ಡ್ ಥಿಂಗ್ಸ್ ಡೈಲಿ. ಸೊ ನಿಮ್ಗೆ ಏನ್ ಹಾರ್ಡ್ ಅನ್ಸುತ್ತೆ ಅದು ಕೆಲಸ ಮಾಡಿ. ಸೊ ನಿಮ್ಗೆ ಏನಾದ್ರು ಇವಾಗ ನಿಮ್ ಕೈಲಿ ಓದಕ್ ಆಗ್ತಿಲ್ಲ ಅನ್ಸುತ್ತಾ, ಅದನ್ನೇ ಮಾಡಿ. ಸೊ ಇವತ್ತು ನಮ್ಗೆ ಎಕ್ಸರ್ಸೈಸ್ ಹೋಗಕ್ ಆಗ್ತಿಲ್ಲ, ಇವತ್ತು ನಾನು ಜಿಮ್ಗೆ ಹೋಗಕ್ ಆಗ್ತಿಲ್ಲ ಅನ್ಸುತ್ತಾ, ಆ ದಿನ ಹೋಗಿ ಜಿಮ್ನ. ಅವಾಗ ನೀವು 1% ಮೈಂಡ್ ಸೆಟ್ಟಿಗೆ ಬರ್ತೀರಾ. ಸೊ ನೀವು ಮೈಂಡ್ ಕೂಡ ಕಂಟ್ರೋಲ್ ಮಾಡ್ತೀರಾ. ಸೊ ಹಾಗೆ ಸ್ಟೆಪ್ ಬೈ ಸ್ಟೆಪ್ ನೀವು ಸಕ್ಸಸ್ ಆಗಿ ಜರ್ನಿನ ಸ್ಟಾರ್ಟ್ ಮಾಡ್ತೀರಾ. ಸೊ ನಿಮ್ಗೆ ಯಾವತ್ತು ಏನು ಆಗಲ್ಲ, ಇವತ್ತು ಬೇಡ ಅನ್ಸುತ್ತೆ, ಆ ದಿನ ನೀವೇನಾದ್ರು ಮಾಡ್ಬಿಟ್ರೆ ಐ ಗ್ಯಾರಂಟಿ ನೀವು 1% ಮೈಂಡ್ ಸೆಟ್ಗೆ ಸೇರ್ಕೊಂತೀರಾ. ಸೊ ಎಲ್ಲ ದಿನ ಮೋಟಿವೇಶನ್ ದಿನ ಮಾಡೋದು ತುಂಬಾ ಈಸಿ. ಸೊ ನಿಮ್ ಮೋಟಿವೇಶನ್ ಇಲ್ದಲೇನೆ ಅವತ್ತೇನಾದ್ರು ನೀವು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ನೀವು ಅವತ್ತಿಂದ ನೀವು ಮೈಂಡ್ನ ಕಂಟ್ರೋಲ್ ಮಾಡ್ಕೊತೀರಾ ಅಂತ. ಸೊ ಅವತ್ತೇನಾದ್ರು ನೀವು ಮೈಂಡ್ ಸೆಟ್ನ ಬಿಟ್ಟು ಸೊ ಲೇಸಿನೆಸ್ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಬ್ಯಾಡ್ ಹ್ಯಾಬಿಟ್ಸ್ನ, ಸೊ ಅವತ್ತು ನೀವು ಅನ್ಕೊಳ್ಳಿ ನೀವು ಸ್ಲೇವರಿ ಆಗ್ತೀರಾ ನಿಮ್ಮ ಮೈಂಡಿಗೆ ಅಂತ. ಮೈಂಡ್ನ ನೀವು ಕಂಟ್ರೋಲ್ ಮಾಡ್ತಿರಲ್ಲ, ಮೈಂಡೇ ನಿಮ್ಮನ್ನು ಕಂಟ್ರೋಲ್ ಮಾಡ್ತಿರುತ್ತೆ. ಸೊ ಹಾಗಾಗಿ ಮೈಂಡ್ಗೆ ಸ್ಲೇವರಿ ಆಗಬೇಡಿ. ಸೊ ಮೈಂಡ್ ಯಾವತ್ತು ಕಂಟ್ರೋಲಲ್ಲಿ ನೀವು ಇಟ್ಕೊಳ್ಳಿ ಗೈಸ್. ರೂಲ್ ನಂಬರ್ 4, ಕಂಟ್ರೋಲ್ ವಾಟ್ ಯು ಕನ್ಸ್ಯೂಮ್. ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ, ನೀವು ಯಾವಾಗಲೂ ಸ್ಕ್ರೋಲ್ ಮಾಡ್ತಾ ಇದ್ದು ಬ್ಯಾಡ್ ಥಿಂಗ್ಸ್ ನೋಡ್ತಾ ಇದ್ದು, ಹಾಗೆ ಜಂಕ್ ಫುಡ್ ತಿಂತಾ ಇದ್ರೆ, ಸೊ ಆಮೇಲೆ ಬರೀ ನೆಗೆಟಿವಿಟಿ ನೋಡ್ತಾ ಇದ್ರೆ, ಸೊ ನಿಮ್ಮ ಮೈಂಡಿಗೆ ನೀವು ಬರೀ ನೆಗೆಟಿವಿಟಿನ ಕನ್ಸ್ಯೂಮ್ ಮಾಡಿಸ್ತಾ ಇದ್ರೆ, ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಬಿಡಲ್ಲ ಮೈಂಡು. ಸೊ ಯಾಕಂದ್ರೆ ನೀವು ಇನ್ಪುಟ್ನ ಬರೀ ನೆಗೆಟಿವ್ ಕೊಡ್ತಾ ಇದ್ರೆ ಔಟ್ಪುಟ್ ಹೇಗೆ ಒಳ್ಳೇದು ನೀವು ಬಯಸ್ತಾರೆ ಗೈಸ್. ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಸ್ಕ್ರೋಲಿಂಗ್ ಸುಮ್ಮನೆ ನೆಟ್ಫ್ಲಿಕ್ಸಲ್ಲಿ ಅದು ಇದು ಟೈಮ್ ವೇಸ್ಟ್ ಮಾಡೋ ಬದಲು ಪಾಡ್ಕಾಸ್ಟ್ ನೋಡಿ, ಬುಕ್ಸ್ ಓದಿ, ಪಾಸಿಟಿವ್ ಪೀಪಲ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಜಿಮ್ಗೆ ಹೋಗಿ. ಯಾವಾಗಲೂ ಅಷ್ಟೇ ನಿಮ್ಮ ಮೈಂಡಿಗೆ ಬ್ಯಾಡ್ ಥಾಟ್ಸ್ನ ಕೊಡೋಕ್ಕೆ ಹೋಗ್ಬೇಡಿ. ಸೊ ನೀವು ಯಾವಾಗ ನೆಗೆಟಿವಿಟಿ ಬ್ಯಾಡ್ ಥಾಟ್ಸ್ ಆಗಿ ಯೋಚನೆ ಮಾಡಕ್ಕೆ ಹೋಗ್ತೀರಾ, ನೀವು ಸಕ್ಸಸ್ ಆಗಕ್ಕೆ ಬಿಡೋದೇ ಇಲ್ಲ. ನಿಮ್ಮ ಬ್ರೈನಿಗೆ ಏನು ಅನ್ಕೊಂಡ್ರೆ, ಇವತ್ತು ನಾನು ಲೇಜಿ ಇದ್ದೀನಿ ಅಂತ ನೀವು ಅನ್ಕೊಂತೀರ, ನಿಮ್ಮ ಬ್ರೈನಿಗೆ ಸಿಗ್ನಲ್ ಹೋಗುತ್ತೆ ಸೊ ನಾನು ಲೇಜಿ ಇದ್ದೀನಿ ಅಂತ. ಅವತ್ತೆಲ್ಲ ನೀವೇನು ವರ್ಕ್ ಮಾಡೋಕ್ಕಾಗಲ್ಲ. ನೀವು ವರ್ಕ್ ಮಾಡೋಕ್ಕಾಗಲ್ಲ ಅಂತ ಅಲ್ಲ, ಯಾವಾಗಲೇ ಬ್ರೈನಿಗೆ ಸಿಗ್ನಲ್ ಕೊಟ್ಟಾಗಿರುತ್ತೆ ಇವತ್ತು ನಾನು ಲೇಜಿ ಇದ್ದೀನಿ ಅಂತ. ಸೊ ಹಾಗಾಗಿ ಬ್ರೈನು ಕೂಡ ಅದ್ ಮಾತು ಕೇಳ್ಕೊಂಡು ಅದು ಏನು ಕೆಲಸ ಮಾಡಲ್ಲ. ಸೊ ಹಾಗಾಗಿ ಯಾವತ್ತು ನೆಗೆಟಿವಿಟಿ ಕೊಡಕ್ ಹೋಗ್ಬೇಡಿ ಗೈಸ್. ರೂಲ್ ನಂಬರ್ 5, ರೈಟ್ ಡೈಲಿ. ಸೊ ಏನಕ್ಕೆ ನೀವು ಜರ್ನಲಿಂಗ್ ಮಾಡ್ಬೇಕು ಅಂದ್ರೆ, ಸೊ ಇವಾಗ ನಿಮ್ಮ ಮೈಂಡಿಗೆ ಒಂದು ಟಾಸ್ಕ್ ಕೊಟ್ಟಂಗೆ ಆಗುತ್ತೆ. ನೀವೇನಾದ್ರು ರೈಟ್ ಮಾಡ್ತಾರೆ, ಸೊ ನಾಳೆ ನಾನು ಈ ಕೆಲಸ ಮಾಡ್ಬೇಕು ಅಂತ ಒಂದು ಲೀಸ್ಟ್ ಮಾಡಿ ಬರ್ದಿ ಮಲ್ಕೊಂಡ್ರೆ ನಿಮ್ಮ ಮೈಂಡಿಗೆ ಫಿಕ್ಸ್ ಆಗಿರುತ್ತೆ. ಸೊ ನೀವು ಎದ್ದ ತಕ್ಷಣ ಆ ಬುಕ್ ಓದಿದ್ರೆ, ಸೊ ನಾನು ಈ ಕೆಲಸ ಮಾಡ್ಬೇಕು ಇವತ್ತು, ಈ ಬ್ಯಾಡ್ ಥಿಂಗ್ಸ್ನ ಮಾಡಬಾರ್ದು, ಇದನ್ನ ಸ್ವಲ್ಪ ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅಂತ ಬುಕ್ ಕೂಡ ಬರ್ದಿರ್ತೀರಾ. ಸೊ ಅದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊತೀರಾ. ಸೊ ನೀವು ಬೆಳಗ್ಗೆ ಎದ್ದೇಳಕ್ಕೆ ಒಂದು ರೀಸನ್ ಸಿಗುತ್ತೆ, ನಾನು ಯಾಕೆ ಬೆಳಗ್ಗೆ ಬೇಗ ಎದ್ದೇಳಬೇಕು, ನಾನು ಏನು ಬರ್ದು ಮಲ್ಕೊಂಡಿದ್ದೆ ರಾತ್ರಿ, ಅದ್ರ ಮೇಲೆ ವರ್ಕ್ ಮಾಡ್ಬೇಕಾ ಬಿಡಬೇಕಾ ಅಂತ. ಸೊ ಮೈಂಡಿಗೆ ತಿಳಿಸ್ತಾ ಹೋಗ್ತೀರಾ, ಒಂದು ಇನ್ಪುಟ್ ಕೊಡ್ತಾ ಹೋಗ್ತೀರಾ, ಆ ಮೈಂಡು ಕೂಡ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ನೀವು ಸುಮ್ಮನೆ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದೇಳಕ್ಕೆ ಕಾರಣನೇ ಇರೋಲ್ಲ. ಒಂದು ಗೋಲ್ ಇಲ್ಲ ಅಂದ್ರೆ ಏನಕ್ಕೆ ಎದ್ದೇಳ್ತೀರಾ, ಕಾರಣನೇ ಇರೋಲ್ಲ. ಇವತ್ತು ನಾನು ಎದ್ದೇಳಬೇಕು, ವರ್ಕ್ ಮಾಡಬೇಕು ಅಂತ ನಾನು ಮಲ್ಕೊಬೇಕಾದ್ರೆ ಮುಂಚೆ ಬರ್ದಿರ್ತೀರಾ. ಸೊ ಹಾಗಾಗಿ ಎದ್ದಿ ಆ ಕೆಲಸದ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀರಾ. ನೀವೇನೇ ಬರಿದಲ್ಲೇ ಇದ್ರೆ ಏನಕ್ಕೆ ಸುಮ್ಮನೆ ಎದ್ದೇಳಕ್ಕೆ ಹೋಗ್ತೀರಾ, ಏನೂ ರೀಸನ್ ಇರಲ್ಲ ಮೈಂಡಿಗೆ ಎದ್ದೇಳಬೇಕು ಅಂತ. ಸೊ ಹಾಗಾಗಿ ಮಲಗೋಕ್ಕಿಂತ ಮುಂಚೆ ಏನೇನು ನಾಳೆ ಕೆಲಸ ಮಾಡಬೇಕು ಅಂತ ಒಂದು ಜರ್ನಲ್ ಮಾಡಿ ಬರ್ದು ಮಲ್ಕೊಳ್ಳಿ ಗೈಸ್. ಇದರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ.
ರೂಲ್ ನಂಬರ್ 6, ಟೇಕ್ ಕೇರ್ ಆಫ್ ಯುವರ್ ಬಾಡಿ. ಗೈಸ್, ನಮ್ಮ ಬಾಡಿ ಅನ್ನೋದು ಒಂದು ದೇವ್ರಿಗೆ ಕೊಟ್ಟಿರೋ ಗಿಫ್ಟು. ಅದನ್ನ ಸ್ಮೋಕಿಂಗ್ ಮಾಡಿ, ಡ್ರಿಂಕಿಂಗ್ ಮಾಡಿ ಹಾಳು ಮಾಡಕ್ ಹೋಗ್ಬೇಡಿ. ಆಮೇಲೆ ಜಾಸ್ತಿ ನೀರು ಕುಡೀರಿ ದಿನ. ಹಾಗೆ ಎಕ್ಸಸೈಸ್ ಮಾಡಿ, ಜಿಮ್ಗೆ ಹೋಗಿ, ಇಲ್ಲಾಂದ್ರೆ ಆಚೆ ಕಡೆ ರನ್ನಿಂಗ್ ಮಾಡಿ, ಆ ಥರ ಮಾಡಿ. ಇದರಿಂದ ನಿಮ್ಮ ಬಾಡಿ ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ. ಇದೆಲ್ಲ ಮಾಡೋದ್ರಿಂದ ನಿಮ್ಗೊಂದು ಎನರ್ಜಿ ಸಿಗುತ್ತೆ. ನಿಮ್ಗೆ ಎನರ್ಜಿನೇ ಇಲ್ಲ ಅಂದರೆ ನಿಮ್ಮ ಗೋಲ್ಸ್ ಮೇಲೆ ಅಚೀವ್ ಮಾಡೋಕ್ಕಾಗಲ್ಲ. ಸೊ ನೋ ಎನರ್ಜಿ ಇಸ್ ಈಕ್ವಲ್ ಟು ನೋ ಪ್ರೋಗ್ರೆಸ್. ಸೊ ರೂಲ್ ನಂಬರ್ 7 ಬಂದು ಸ್ಟಾಪ್ ವೇಟಿಂಗ್ ಫಾರ್ ರೈಟ್ ಟೈಮ್. ಸೊ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ನೀವ್ ಹೇಳಿ ಯಾವ ಪರ್ಸನ್ ಸಕ್ಸಸ್ಫುಲ್ ಆಗ್ತಾನೆ ಅಂತ. ಫಸ್ಟ್ನೇ ಪರ್ಸನ್ ಬಂದು ರಾಮ್ ಅಂತ. ಅವ್ನು ಯಾವಾಗ್ಲೂ ಥಿಂಕ್ ಮಾಡ್ತಾ ಇರ್ತಾನೆ, ನಾನು ಈ ಕೆಲಸ ಮಾಡಬೇಕು, ಆ ಕೆಲಸ ಅವ್ನಿಗೆ ಐಡಿಯಾಸ್ ಬರ್ತಾ ಇರುತ್ತೆ, ಇದಿದ್ ಮಾಡ್ಬೇಕು ಅಂತ. ಅವ್ನು ಯಾವಾಗ್ಲೂ ಥಿಂಕ್ ಮಾಡ್ತಾನೆ ಇರ್ತಾನೆ, ಆದ್ರೆ ವರ್ಕ್ ಮಾತ್ರ ಸ್ಟಾರ್ಟ್ ಮಾಡಲ್ಲ. ಸೊ ಹಾಗೆ ಥಿಂಕ್ ಮಾಡ್ತಾನೆ ಇರ್ತಾನೆ. 1 ಮಂತ್ ಆಗುತ್ತೆ, 2 ಮಂತ್ ಆಗುತ್ತೆ, ಹಂಗೆ ಥಿಂಕ್ ಮಾಡ್ತಾ ಇರ್ತಾನೆ ಅವ್ನ ಡ್ರೀಮ್ ಬಗ್ಗೆ. ಸೊ ನಂಗೆ ಇದು ಬಂದಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, ಸೊ ಸ್ವಲ್ಪ ದುಡ್ಡು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ, ಸೊ ಕಾಲೇಜ್ ಮುಗಿದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಫಸ್ಟ್ ಪರ್ಸನ್ ಬಂದು ಯಾರು? ರಾಮ್. ಸೆಕೆಂಡ್ ಪರ್ಸನ್ ಬಂದು ಲಕ್ಷ್ಮಣ್. ಅವ್ನು ಥಿಂಕ್ ಮಾಡ್ತಾನೆ, ಅವ್ನಿಗೆ ಐಡಿಯಾ ಬರುತ್ತೆ, ಅದ್ರ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಸೊ ಒಂದು ರೀಸನ್ಸ್ ಕೊಡಕ್ ಹೋಗಲ್ಲ, ಪರ್ಫೆಕ್ಟ್ ಟೈಮಿಗೆ ಕಾಯಕ್ ಹೋಗಲ್ಲ, ಸ್ಟಾರ್ಟ್ ಮಾಡ್ತಾನೆ. ಸೊ ರಾಮ್ ಸಕ್ಸಸ್ ಆಗ್ತಾನ, ಲಕ್ಷ್ಮಣ್ ಸಕ್ಸಸ್ ಆಗ್ತಾನ, ನೀವ್ ಹೇಳಿ. ಸೊ ಯಾರು ಪರ್ಫೆಕ್ಟ್ ಟೈಮಿಗೆ ಕಾಯ್ತಾ ಹೋಗ್ತಾರೋ ಅವ್ರು ಯಾವತ್ತೂ ಸಕ್ಸಸ್ ಆಗಲ್ಲ. ನಿಮ್ಗೆ ಐಡಿಯಾ ಬಂತ ಸ್ಟಾರ್ಟ್ ಮಾಡ್ಬೇಕು. ಏನ್ ಐಡಿಯಾ ಬಂತ ಸ್ಟಾರ್ಟ್ ಮಾಡಿ. ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ಕಲಿತೀರಾ, ಏನಾರು ಆಗಲಿ ಅವನಕ್ಕಿಂತ ಬೆಟರ್ ಆಗ್ತಾ ಹೋಗ್ತೀರಾ. ಸ್ಟಾರ್ಟ್ ಮಾಡಿದ್ರೆ ಇಲ್ಲ ಬೇಗ ಫೇಲ್ಯೂರ್ ಆಗ್ತೀರಾ, ಇಲ್ಲ ಬೇಗ ಸಕ್ಸಸ್ ಆಗ್ತೀರಾ, ಇಲ್ಲ ಬೇಗ ಸಕ್ಸಸ್ ಆಗ್ತೀರಾ. ನೀವು ಸ್ಟಾರ್ಟೇ ಮಾಡಿಲ್ಲ ಅಂದ್ರೆ ನೀವು ಫೇಲ್ಯೂರ್ ಆಗಿರ್ತೀರ. ಯಾಕಂದ್ರೆ ನೀವು ಸಕ್ಸಸ್ ಆಗ್ತಿರೋ ಇಲ್ವಾ ಅಂತ ಗೊತ್ತೇ ಆಗಲ್ಲ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ. ಸೊ ಹಾಗಾಗಿ ಪರ್ಫೆಕ್ಟ್ ಟೈಮಿಗೆ ನೋಡಕ್ ಹೋಗ್ಬೇಡಿ. ಏನೇ ನಿಮ್ ಗೋಲ್ ಆಗಲಿ, ಏನೇ ಡ್ರೀಮ್ ಆಗಲಿ ಸ್ಟಾರ್ಟ್ ಮಾಡಿ. ನಾಳೆಯಿಂದನೇ ಸ್ಟಾರ್ಟ್ ಮಾಡಿ, ಅಷ್ಟೇ ಇರೋದು. ನಾಳೆ ಅನ್ನೋದಕ್ಕಿಂತ ಇವತ್ತಿನ ಸ್ಟಾರ್ಟ್ ಮಾಡಿ. ಸೊ ನೀವೇನಾದ್ರು ಈ 30 ಡೇಸ್ನ 7 ರೂಲ್ಸ್ನ ಫಾಲೋ ಮಾಡಿದ್ರೆ ನೀವು ಫುಲ್ 100% ಪರ್ಫೆಕ್ಟ್ ಆಗಲ್ಲ. ಐ ಗ್ಯಾರಂಟಿ ನೀವು ಒಂದು ಪರ್ಫೆಕ್ಟ್ ಬೆಟರ್ ಹ್ಯೂಮನ್ ಆಗಿ ಹೊರಗೆ ಬರ್ತೀರಾ. ಹಾಗೆ 1% ಮೈಂಡ್ ಸೆಟ್ಟಿಗೆ ಬರ್ತೀರಾ 99%ಗಿಂತ. ಸೊ ಹಾಗಾಗಿ 30 ಡೇಸು ಪ್ಲೀಸ್ ಫಾಲೋ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ಲವ್ ಯು ಫ್ಯಾಮ್, ಪೀಸ್ ಔಟ್ ಗ್ಯಾಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರೆ ನನಗೂ ತುಂಬ ಯೂಸ್ ಆಗುತ್ತೆ. ಸೊ ಮತ್ತೆ ಸಿಗೋಣ. ಬಾಯ್ ಗೈಸ್.